ಕಂಪ್ಲೀಟ್ ಆಗಿ ಉಲ್ಟಾ ಆಗಿತ್ತು. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಕೊಹ್ಲಿ ಇವತ್ತು ನೆಲಕಚ್ಚಿ ಆಡಿದ್ದಾರೆ. ಹಾಗಾದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿನ ಇವತ್ತಿನ ಪಾಕಿಸ್ತಾನ ವಿರುದ್ಧದ ಭಾರತದ ಆಟ ಹೇಗಿತ್ತು, ಆಮೇಲೆ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಇದು ಹೇಗೆ ಅನುಕೂಲ ಆಗುತ್ತೆ, ಯಾವ್ಯಾವ ಪ್ಲೇಯರ್ಗಳ ಪರ್ಫಾರ್ಮೆನ್ಸ್ ಇವತ್ತು ಹೇಗೆ ಕಂಡು ಬಂತು, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಬದ್ಧವೈರಿ ಪಾಕ್ ಹುಟ್ಟಡಗಿಸಿದ ಭಾರತೀಯ ವೀರಕಲಿಗಳು. ದುಬೈ ಮೈದಾನದಲ್ಲಿ ಅಬ್ಬರಿಸುವ ಪಾಕ್ ಆರಂಭಿಕರ ಕನಸು ಹುಸಿಯಾಯಿತು. ಇಮಾಮ್ ಉಲ್ ಹಕ್ ಹಾಗೂ ಬಾಬರ್ ಅಜಮ್ ಬಹುಬೇಗನೆ ವಿಕೆಟ್ ಒಪ್ಪಿಸಿದ್ರು. ಆದರೆ ನಾಯಕ ಮೊಹಮ್ಮದ್ ರಿಜ್ವಾನ್ ಹಾಗೂ ಸೌದ್ ಶಕೀಲ್ ಭಾರತಕ್ಕೆ ಮಗ್ಗುಲ ಮುಳ್ಳಾಗಿ ಕಾಡಿದ್ರು. ಶತಕದ ಜೊತೆ ಆಟವಾಡಿ ಭಾರತೀಯ ಬೌಲರ್ಸ್ ಬೆವರಿಳಿಸಿದ್ರು. ರಿಜ್ವಾನ್ ದೊಡ್ಡ ಹೊಡೆತಕ್ಕೆ ಮುಂದಾಗಿ ಕೈ ಸುಟ್ಕೊಂಡ್ರೆ ಅವರ ಬೆನ್ನಲ್ಲೇ ಸೌದ್ ಶಕೀಲ್ ಅರ್ಧ ಶತಕ ಗಳಿಸಿ ಹೊರ ನಡೆದ್ರು. ಒಂದು ಹಂತದಲ್ಲಿ 151 ರನ್ಗೆ 3 ವಿಕೆಟ್ ಕಳೆದುಕೊಂಡಿದ್ದ ಪಾಕ್ ತಂಡ ಬಳಿಕ 90 ರನ್ಗಳ ಅಂತರದಲ್ಲಿ 7 ವಿಕೆಟ್ ಕಳೆದುಕೊಂಡು ಒಟ್ಟು 241 ರನ್ಗೆ ಆಲ್ಔಟ್ ಆಯಿತು. ಭಾರತ ಪರ ಸ್ಪಿನ್ ಮೋಡಿ ಮಾಡಿದ ಕುಲ್ದೀಪ್ ಯಾದವ್ 3 ವಿಕೆಟ್ ಕಿತ್ತು ಮಿಂಚಿದ್ರು. ಇನ್ನು ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ಕಬಳಿಸಿ ಅಬ್ಬರಿಸಿದ್ರು. 8 ವರ್ಷಗಳ ಸೋಲಿಗೆ ಸೇಡು ತೀರಿಸಿಕೊಂಡ ಭಾರತ. ಇನ್ನು 242 ರನ್ ಗುರಿ ಬೆನ್ನಟ್ಟಿದ ಭಾರತ ಪರ ಬ್ಯಾಟ್ಸ್ಮನ್ಗಳು ಅಬ್ಬರಿಸಿ ಬೊಬ್ಬಿರಿದ್ರು. ಕಿಂಗ್ ಕೊಹ್ಲಿ ಸ್ಫೋಟಕ ಶತಕ ಸಿಡಿಸಿದ್ರು. ಶ್ರೇಯಸ್ ಅಯ್ಯರ್ ಬಿರುಸಿನ ಅರ್ಧ ಶತಕ ಗಳಿಸಿದ ಪರಿಣಾಮ ಭಾರತ ಸುಲಭವಾಗಿ ಬದ್ಧವೈರಿಯನ್ನ ಬಗ್ಗು ಬಡಿಯಿತು. ಈ ಮೂಲಕ 8 ವರ್ಷಗಳ ಹಿಂದಿನ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಸೋಲಿಗೆ ಸೇಡನ್ನ ಭಾರತ ಸೇಡು ತೀರಿಸಿಕೊಂಡಿದೆ. ಮಾಗುಂಡಯ್ಯ ಪಟೇಲ್, ಸ್ಪೋರ್ಟ್ಸ್ ಬ್ಯೂರೋ, TV9.